ಶಿವಸುಂದರ್ ಅವರೇ, ಭಾರತದ ಮತ್ತು ನರೇಂದ್ರ ಮೋದಿ ಅವರ ಡಿಪ್ಲೊಮಸಿಯನ್ನ ತಾವು ಹೇಗೆ ನೋಡ್ತೀರಿ? ಮತ್ತೊಂದು ಅಪಾಯಕಾರಿ ಬೆಳವಣಿಗೆ ಏನು ಅಂತಂದ್ರೆ, ಅಲ್ಲಿ ಇರಾನ್ ನಲ್ಲಿ ಸತ್ತಿರೋದು ಒಬ್ಬ ಮುಸ್ಲಿಂ ನಾಯಕ ಅನ್ನೋದನ್ನೇ ಸಂಭ್ರಮ ಪಡುವ ವಿಚಾರವಾಗಿ ಭಾರತದ ಹಲವು ಮನಸ್ಥಿತಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋ, ಅಂದ್ರೆ ಬೇರೆ ಏನು ಗೊತ್ತಿಲ್ಲ, ಇತಿಹಾಸವೂ ಗೊತ್ತಿಲ್ಲ, ಕಾರಣಗಳು ಗೊತ್ತಿಲ್ಲ, ಪರಿಣಾಮಗಳು ಗೊತ್ತಿಲ್ಲ. ಪರಿಣಾಮ ತಮ್ಮ ಮನೆ ತನಕ ಬರುತ್ತೆ ಅನ್ನೋದು ಕೂಡ ಅವ್ರಿಗೆ ಅರಿವಿಲ್ಲ. ಅಲ್ಲಿ ಸತ್ತಿರೋದು ಒಬ್ಬ ಮುಸ್ಲಿಂ, ಆ ಕಾರಣಕ್ಕೆ ನಾನು ಸಂಭ್ರಮ ಪಡಬೇಕು ಅನ್ನೋ ಮನಸ್ಥಿತಿಗೆ ಭಾರತದ ಹಲವರು ಬಂದು ತಲುಪಿದ್ದಾರೆ. ಮತ್ತು ಭಾರತ ಸರ್ಕಾರದ ಎಚ್ಚರಿಕೆ ಬೇರೆ ಬೇರೆ ನಗರಗಳಲ್ಲಿ ಎಲ್ಲ ಪಕ್ಷಗಳಿಗೆ, ಇದೆಲ್ಲವನ್ನ ತಾವು ಹೇಗೆ ನೋಡ್ತೀವಿ? ಅದ ತುಂಬಾ ಮುಖ್ಯವಾದ ಪ್ರಶ್ನೆ ಅದು. ಅದನ್ನು ಉತ್ತರಿಸಕ್ ಮುಂಚೆ ಇನ್ನೊಂದು ವಿಷಯ ಒಂದು ಒತ್ತು ಕೊಟ್ಟು ಹೇಳಬೇಕಾಗುತ್ತೆ. ಈಗ ಸೈನಿಕ ಒಕ್ಕೂಟಗಳು ಇದ್ದಾಗ ಎದುರಾಳಿಯಾಗಿ ಅವರನ್ನ ಎರಡು ಬಣಗಳ ನಡುವೆ ಯುದ್ಧ ಆಗುವ ಸಂದರ್ಭ ಇಲ್ಲ ಅಂತಾದ್ರೂ ಕೂಡ ಸಣ್ಣ ಪುಟ್ಟ ದೇಶಗಳು ಯಾವ ರೀತಿ ಗಟ್ಟಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾವೆ. ಉದಾಹರಣೆಗೆ ಪ್ಯಾಲೆಸ್ತೈನ್ ವಿಷಯದಲ್ಲಿ ಸೌತ್ ಆಫ್ರಿಕಾ, ಕಾಂಬೋಡಿಯಾ ಇಸ್ರೇಲ್ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನೇ ರದ್ದು ಮಾಡಿಕೊಂಡು, ಇನ್ಫ್ಯಾಕ್ಟ್ ಇರಾನ್ ಜೊತೆ ಯುದ್ಧ ಶುರುವಾದ ತಕ್ಷಣ ಸೌತ್ ಆಫ್ರಿಕಾ ಅದನ್ನು ಘೋಷಣೆ ಮಾಡಿಕೊಳ್ತು. ಕನಿಷ್ಠ ಪಕ್ಷ ಒಂದು ರಾಜತಾಂತ್ರಿಕವಾಗಿಯೂ ಆದರೂ ಕೂಡ ಚೈನಾ ಮತ್ತು ರಷ್ಯಾ ಹಾಗೂ ರಷ್ಯಾವನ್ನ ಅವಲಂಬಿಸಿರುವ ದೇಶಗಳು ಇಸ್ರೇಲ್ನ ರಾಜತಾಂತ್ರಿಕವಾಗಿ ಸಂಪೂರ್ಣವಾಗಿ ಅಸ್ಪೃಶ್ಯಗೊಳಿಸಬೇಕು. ಉದಾಹರಣೆಗೆ ಸೌತ್ ಆಫ್ರಿಕಾ ಒಂದು ಅಪಾರ್ಥೈಡ್ ರೆಜಿಮ್ ಆಗಿದ್ದಾಗ, ಅಂದ್ರೆ ವರ್ಣಭೇದದ ದೇಶವಾಗಿದ್ದಾಗ, ಇಡೀ ಜಗತ್ತು ಅದನ್ನ ಸಂಪೂರ್ಣವಾಗಿ ರಾಜತಾಂತ್ರಿಕವಾಗಿ ಏಕಾಂಗಿಗೊಳಿಸಿದೆ. ಕನಿಷ್ಠ ಪಕ್ಷ ಇವತ್ತು ಚೈನಾದ ಇನ್ವೆಸ್ಟ್ಮೆಂಟ್ 193 ದೇಶಗಳಲ್ಲಿ 143 ದೇಶಗಳಲ್ಲಿದ್ದಾವೆ. ರಷ್ಯಾದ ಸೈನಿಕ ಸಹಕಾರಗಳನ್ನು ಸುಮಾರು 60-70 ದೇಶಗಳು ತಗೊಳ್ತವೆ. ಇವ್ರಿಗೆ ಒಂದು ರೀತಿಯಾದಂಥ ಒಂದು ಹೆಜಮನಿ ಇದೆ ಅವರ ಸಹಕಾರವನ್ನು ತಗೊಳ್ಳೋದಕ್ಕೆ. ಈ ಪೊಲಿಟಿಕಲ್ ಲೀಡರ್ಶಿಪ್ ಆದರೂ ತಗೊಳಕ್ಕಾಗದೇ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಸ್ರೇಲ್ ಜೊತೆ ಚೈನಾಗೂ ಮತ್ತು ರಷ್ಯಾಗೂ ಈಗಲೂ ಕೂಡ ಹಣಕಾಸು ಮತ್ತು ಆರ್ಥಿಕ ಸಂಬಂಧಗಳಿವೆ. ಹೈಫಾ ಏರ್ಪೋರ್ಟ್ನ ಏಕಕಾಲದಲ್ಲಿ ಚೈನಾ ಮತ್ತು ನಮ್ಮ ಆದಾನಿ ನಡೆಸ್ತಾರೆ. ಇವುಗಳಲ್ಲಿ ಇನ್ನೊಂದಷ್ಟು ಏನ್ ಬೆಳೀತಿದೆ ಆ ವಿಷಯದ ಬಗ್ಗೆ ಸರಿಯಾದಂಥ ಪ್ರತಿಕ್ರಿಯೆಗಳು ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಎರಡನೇದು, ನೀವು ಬಹಳ ಮುಖ್ಯವಾಗಿ ಇರೋ ಪ್ರಶ್ನೆ, ಈ ಮೋದಿ ಕಾಲಘಟ್ಟದಲ್ಲಿ ನಡೀತಿರುವಂಥ ಬೆಳವಣಿಗೆಗಳು. ಇವರ ತನಕ ಪ್ರಕಾಶ್ ಅವರು ಹೇಳಿದಂಥ ಎಲ್ಲಾ ವಿಷಯಗಳು ಕೂಡ ಅತಿ ಮುಖ್ಯವಾದಂಥ ವಿಷಯಗಳು. ಯಾವ ರೀತಿ ನಾವಿದ್ವಿ, ಈಗೇನಾದ್ವಿ, ಯಾವ ಕಡೆಗೆ ಹೋಗ್ತಾ ಇದ್ವಿ, ಇದರ ಮೂಲಗಳು ಇಸ್ರೇಲ್ನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ದೊಡ್ಡ ಸಮಸ್ಯೆ ಆಯಿತು. ಉದಾಹರಣೆಗೆ 1947ರಲ್ಲಿ ಇಸ್ರೇಲು ವಿಶ್ವಸಂಸ್ಥೆಯ ಆದೇಶದ ಮೇರೆಗೆ ಅತ್ಯಂತ ಏಕಪಕ್ಷೀಯವಾಗಿ ಸೃಷ್ಟಿಯಾಯಿತು. 1947ರಲ್ಲಿ ನಾವು ಅದನ್ನ ಸೃಷ್ಟಿಯಾದ ತಕ್ಷಣ ರೆಕಗ್ನೈಸ್ ಮಾಡಲಿಲ್ಲ, ಬಟ್ 50ರಲ್ಲಿ ರೆಕಗ್ನೈಸ್ ಮಾಡಿದ್ವಿ. 50ರಿಂದಲೂ ಕೂಡ ಕಾಂಗ್ರೆಸ್ಸು, ಬರೀ 91ರ ನಂತರ ಅಲ್ಲ, 50ರಿಂದಲೂ ಕಾಂಗ್ರೆಸ್ಸು ಕದ್ದು ಮುಚ್ಚಿ ಗುಪ್ತವಾದಂಥ ಸಂಬಂಧಗಳನ್ನ ಇಟ್ಕೊಂಡಿದ್ದು. ವಿಶೇಷವಾಗಿ ಕೃಷಿ ತಂತ್ರಜ್ಞಾನದ ವಿಷಯದಲ್ಲಿ ಅವ್ರದ್ದು ಕಿಬುಟ್ಸ್ ಅಂತ ಅಂದ್ಬಿಟ್ಟು ಒಂದು ವಿಶೇಷವಾದಂಥ ಕೋಆಪರೇಟಿವ್ ಫಾರ್ಮಿಂಗ್ನ ಸ್ವರೂಪದಲ್ಲಿರುವಂತಹ ಒಂದು ವ್ಯವಸ್ಥೆ ಇದೆ. ಅದು ಅಗಾಧವಾದದ್ದು ಅಂತೇಳಿ ಇಸ್ರೇಲ್ನ ಅಮೆರಿಕ ಬೆಂಬಲಿಸ್ತಿರೋದು, ಇಸ್ರೇಲು ಇಡೀ ಆ ಭೂಭಾಗದಲ್ಲಿ ನಡೆಸ್ತಿರುವಂಥ ಇತರ ಎಲ್ಲ ಹಗರಣಗಳನ್ನ ಮರೆಮಾಚಿ ಕಾಂಗ್ರೆಸ್ಸು ಅದ್ರ ಜೊತೆ ಒಂದು ಗುಪ್ತ ಸಂಬಂಧಗಳನ್ನ ಇಟ್ಕೊಳ್ಳೋಕೆ ಪ್ರಯತ್ನಿಸ್ತಿತ್ತು. ಅದಲ್ದಿರ ನಮ್ಮಲ್ಲಿ ಇದ್ದಂಥ ಸೋಕಾಳ್ ಸಮಾಜವಾದಿ ನಾಯಕಗಣಗಳು, ಉದಾಹರಣೆಗೆ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ತೆಗೆದುಕೊಳ್ಳಿ, ಅಥವಾ ಕರ್ಪೂರಿ ಠಾಕೂರ್ಗಳು, ಇವ್ರುಗಳೆಲ್ಲರಿಗೂ ಕೂಡ ಕಮ್ಯುನಿಸ್ಟರಿಗೆ ವಿರೋಧಿಯಾಗಿ ಬಂಡವಾಳಶಾಹಿಯೂ ಅಲ್ಲದ ಒಂದು ಮೂರನೇ ಮಾದರಿಯಾಗಿ ಕಿಬುಟ್ಸ್ ಕಾಡಕ್ಕೆ ಶುರುವಾಯಿತು. 1967ರಲ್ಲಿ ಇಸ್ರೇಲ್ ಇಡೀ ಅತಿ ದೊಡ್ಡ 48ರಲ್ಲಿ ಒಂದು ನಕಬಾ ಅಂತ ಆಗುತ್ತೆ, ಆಮೇಲೆ ಅತಿ ದೊಡ್ಡ ನಕಬಾ ಆಗೋದು 67ರಲ್ಲಿ. ಇನ್ಫ್ಯಾಕ್ಟ್ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನ ಆಕ್ರಮಣ ಮಾಡೋದು 67ರಲ್ಲಿ ಅಮೆರಿಕದ ಬೆಂಬಲದೊಂದಿಗೆ ನಗ್ನವಾದಂಥ ಆಕ್ರಮಣ ಇಸ್ರೇಲೇ ಮಾಡುತ್ತೆ. 70ರಲ್ಲಿ ಬಾಂಬೆನಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರು ಭಾಷಣ ಮಾಡ್ತಾ ಇಸ್ರೇಲು ಇಡೀ ಸಮಾಜವಾದಿ ಆಗುವುದಕ್ಕೆ ಒಂದು ಮಾದರಿ ಅಂತ ಭಾಷಣ ಮಾಡ್ತಾರೆ. ಅಂದ್ರೆ ನಮಗೊಂದು ರೀತಿಯ ಸಾಫ್ಟ್ ಕಾರ್ನರು ಇಸ್ರೇಲ್ ಮಾಡಿರುವ ಅತಿರೇಕಗಳನ್ನೆಲ್ಲ ಮನ್ನಿಸಿ, ಯಾಕಾಗಿ ಪ್ರಾಯಶಃ ಇಸ್ರೇಲು ಮಣಿಸ್ತಾ ಇದ್ದದ್ದು ಮುಸ್ಲಿಮರನ್ನ ಅಂತ ಏನಾದರೂ ಇತ್ತ ನಮ್ಮಲ್ಲಿ? ಈ ಪ್ರಶ್ನೆ ನಿಧಾನಕ್ಕೆ ಬೆಳೀತಾ ಹೋಯ್ತು. ಇದನ್ನು ಗಮನಿಸಬೇಕು ಅಂತ ನನಗನ್ಸುತ್ತೆ. 91ರಲ್ಲಿ ಇದು ಶುರುವಾಯಿತು. ಯಾವುದದು? ಓಸ್ಲೋ ಒಪ್ಪಂದದ ಚರ್ಚೆಗಳು ಶುರುವಾಯಿತು. ಓಸ್ಲೋ ಒಪ್ಪಂದ ಎಂಥ ದೊಡ್ಡ ಹಿಪೋಕ್ರಸಿ! ವೆಸ್ಟ್ ಬ್ಯಾಂಕ್ ಅಲ್ಲಿ ನಿರಂತರವಾಗಿ ಅವರು ತಮ್ಮ ಇಸ್ರೇಲಿ ವಸಾಹತುಗಳನ್ನ ಬೆಳೆಸ್ಕೊಳ್ತಾನೆ ಹೋಗ್ತಿದ್ದಾರೆ. ಅದನ್ನು ಪರಿಗಣನೆಗೆ ತಗೊಳ್ದಿರ, ಇವ್ರನ್ನ ಒಟ್ಟಾರೆ ಕಾನ್ಫಿಡೆನ್ಸ್ಗೂ ತಗೊಳ್ದಿರ ಓಸ್ಲೋ ಅಕಾರ್ಡ್ ಆಯ್ತು ಅಂತ ಹೇಳ್ತು. 5 ವರ್ಷದಲ್ಲಿ ಪ್ಯಾಲೆಸ್ತೈನ್ ಸ್ಟೇಟ್ ಆಗುತ್ತೆ, 2 ಸ್ಟೇಟ್ ಸೊಲ್ಯೂಷನ್ ಬಂದ್ಬಿಡುತ್ತೆ ಅಂದ್ರು. ತಕ್ಷಣವೇ ಅದಕ್ಕೆ ಕಾದಿದ್ರು ಅನ್ನೋ ರೀತಿನಲ್ಲಿ
ನರಸಿಂಹರಾವ್ ಅವರು ಇಲ್ಲಿ ರಾಜತಾಂತ್ರಿಕ ಕಚೇರಿ ಶುರು ಮಾಡ್ತಾರೆ. ಒಬ್ಬರಾದ ಮೇಲೆ ಒಬ್ರು ಇಸ್ರೇಲ್ಗೆ ಹೋಗ್ಬಿಟ್ಟು ರಾಜತಾಂತ್ರಿಕ ತಗೊಂಡೋಗಿ ಇದಕ್ಕಾಗಿ ಕಾದಿದ್ರೇನೋ ಅನ್ನೋ ರೀತಿ ಅವ್ರನ್ನ ನಾರ್ಮಲೈಸ್ ಮಾಡ್ಬಿಡ್ತಾರೆ. ಆಗಿದ್ದೇನಪ್ಪಾ ಅಂತಂದ್ರೆ ಇಸ್ರೇಲ್ ಮಾಡಿದಂತ ಎಲ್ಲಾ ಹತ್ಯಾಕೃತ್ಯಗಳು, ಅವರ ಮಾಡಿದಂತ ಪ್ಯಾಲೆಸ್ತೈನ್ ಆಕ್ರಮಣಗಳು, ಇಡೀ ಆ ಭೂಭಾಗದಲ್ಲಿ ಅವರು ನಡೆಸ್ತಿದ್ದಂತ ಎಲ್ಲಾ ವಿಷಯಗಳನ್ನು ನಾರ್ಮಲೈಸ್ ಮಾಡ್ಬಿಡ್ತು ವಸ್ತುಗಳು. ಭಾರತದ ಎಲ್ಲಾ ಆಳುವ ವರ್ಗಗಳು ಅದಕ್ಕೆ ತುಂಬಾ ದೊಡ್ಡ ಪಾತ್ರವನ್ನ ವಹಿಸಿದ್ರು. ಅದಾದ ನಂತರದಲ್ಲಿ ನಿಧಾನಕ್ಕೆ ಈ ವಿಶೇಷವಾಗಿ ಕೃಷಿ ಮತ್ತು ವಿಶೇಷ ತಂತ್ರಜ್ಞಾನ, ಡಿಫೆನ್ಸ್, ವಿಶೇಷವಾಗಿ ಇಸ್ರೇಲ್ನ ಡಿಫೆನ್ಸ್ನ ಅತಿ ಹೆಚ್ಚು ಖರೀದಿದಾರರು ಇಂಡಿಯಾ ಇವತ್ತಿಗೆ. ಮತ್ತೆ ಅಷ್ಟು ಮಾತ್ರವಲ್ಲ, ನಾಗರಿಕ ಗೂಢಚರ್ಯೆಗೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳಲ್ಲೂ ಅವರಲ್ಲಿ ಮೊಸಾದ್ ಅಂತ ಒಂದು ಸಂಸ್ಥೆ ಇದೆ. ತಮ್ಮದೇ ನಾಗರಿಕರನ್ನ ಹೆಂಗೆ ಸದೆ ಬಡಿಬೇಕು ಅಂತ ಅಂದ್ಬಿಟ್ಟು ಅವರ ಏನೇನು ಪ್ರಕರಣವನ್ನ ಪ್ಯಾಲೆಸ್ತೈನ್ನ ಪ್ರಯೋಗ ಪಶುಗಳಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಅವೆಲ್ಲವನ್ನು ಕೂಡ ಭಾರತಕ್ಕೆ ಕೊಡ್ತಿದ್ದಾರೆ. 2017ರಲ್ಲಿ ಮೋದಿ ಅಲ್ಲಿಗೆ ಹೋದಾಗ ಆದಂತ ಅತಿ ದೊಡ್ಡ ಒಪ್ಪಂದ ಪೆಗಾಸಸ್ ಬಗ್ಗೆ ಅಂತ ನಿಮ್ಗೆ ಗೊತ್ತು. ಪೆಗಾಸಸ್ ಅಂತಂದ್ರೆ ಒಂದು ಮಿಲಿಟರಿ ಸ್ಥಾಯಿಯ ಗೂಢಚರ್ಯೆಯ ವಿಷಯವನ್ನ ಅದನ್ನ ತಗೊಂಬಂದು ಅವ್ರು ಬಳಸಿದ ಯಾರ ಮೇಲೆ? ಇಲ್ಲಿರೋ ವಿರೋಧ ಪಕ್ಷಗಳ ಮೇಲೆ, ಇಲ್ಲಿರೋ ವಿರೋಧ ಧ್ವನಿ ಎತ್ತುವ ಪತ್ರಕರ್ತರ ಮೇಲೆ, ಕಾರ್ಯಕರ್ತರ ಮೇಲೆ. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂತ ವಿಷಯ. ಆದ್ರೆ ಮೋದಿ ಬಂದ ಮೇಲೆ ಕಾಂಗ್ರೆಸ್ ಕಾಲದಲ್ಲೇ ಅಥವಾ ಅದಕ್ಕೂ ಮುಂಚೆ ಶುರುವಾದಂತ ಇಸ್ರೇಲ್ ಜೊತೆಗಿನ ಸಂಬಂಧಗಳು, ಇಸ್ರೇಲ್ನ ಪಾಪಕೃತ್ಯಗಳನ್ನ ಪರಿಗಣಿಸದೆ ಅವರು ಕೂಡ ಎಲ್ಲರಂತೆ ಒಂದು ನಾಗರಿಕ ರಾಷ್ಟ್ರ ಅಂತ ಅಂದ್ಬಿಟ್ಟು ಒಂದು ಸಾಮಾನ್ಯೀಕರಣಗೊಳ್ಳುವ ಪ್ರಕ್ರಿಯೆ ಮೋದಿಯವರ ಕಾಲಘಟ್ಟದಲ್ಲಿ ಸೈದ್ಧಾಂತಿಕ ಹಂತಕ್ಕೆ ಹೋಯಿತು. ವಿಷಯ ಏನು? 2016ರಲ್ಲಿ ಟ್ರಂಪ್ ಬಂದದ್ದು, ನೇತನ್ಯಾಹು ಇಲ್ಲಿ ಮುಂದುವರೆದದ್ದು, ಇಲ್ಲಿ ಮೋದಿ ಬಂದದ್ದು. ಇದು ಕೇವಲ 3 ದೇಶಗಳ ನಾಯಕರ ಸಮ್ಮಿಲನ ಅಲ್ಲ, 3 ಸಿದ್ಧಾಂತಗಳ ಸಮ್ಮಿಲನ. ಟ್ರಂಪ್ನ ವೈಟ್ ಸುಪ್ರಮೆಸಿ, ಬಿಳಿಯರೇ ಶ್ರೇಷ್ಠರು, ಕರಿಯರು ಗುಲಾಮರಾಗಿರ್ಬೇಕು, ಬಿಳಿಯರು ಅಲ್ಲಿ ಯಾರಿಂದ ಆತಂಕಕ್ಕೊಳಗಾಗಿದ್ದಾರೆ? ಕರಿಯರಿಂದ ಆತಂಕಕ್ಕೊಳಗಾಗಿದ್ದಾರೆ. ಇನ್ಫ್ಯಾಕ್ಟ್ ಈ ಸತಿ ಅವರ ಪ್ರಧಾನ ಚುನಾವಣಾ ಪ್ಲಾನ್ಗೆ ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ 2025 ಅಂತ ಟ್ರಂಪ್ದು. ಏನಕ್ಕೆ? ಕರಿಯರು, ಹಿಸ್ಪ್ಯಾನಿಕ್ಸ್ ಅಂತಂದ್ರೆ ಲ್ಯಾಟಿನ್ ಅಮೆರಿಕಾದಿಂದ ಬಂದವರು ನಿಧಾನಕ್ಕೆ ಅಮೆರಿಕಾದಲ್ಲಿ ಬಿಳಿಯರ ಪಾಪ್ಯುಲೇಷನ್ ಇಲ್ದಂಗೆ ಮಾಡ್ಬಿಡುತ್ತೆ ಅಂತೇಳಿ ಬಿಳಿಯ ಮಧ್ಯಮ ವರ್ಗ ಮತ್ತು ಬಿಳಿಯ ರೈತರು ಜಾಸ್ತಿ ಅಲ್ಲಿ, ಅವರಲ್ಲಿ ಒಂದು ವೈಟ್ ಕ್ರಿಶ್ಚಿಯನ್ ಸುಪ್ರಮೆಸಿ, ನಾವು ಶ್ರೇಷ್ಠರು, ಜಗತ್ತನ್ನು ಆಳಬೇಕು ಅಂತೇಳಿ ಅವ್ರು ಅಧಿಕಾರಕ್ಕೆ ಬಂದರು. ಈ ಸತಿ ಇಂತೂ ಬಂದಾದ್ಮೇಲೆ ಮುನ್ರೋ ಡಾಕ್ಟ್ರಿನ ಶುರು ಮಾಡಿದ್ರು. ಪಶ್ಚಿಮ ಭಾರತಗೋಳ ನಮ್ಮದು, ಗ್ರೀನ್ಲ್ಯಾಂಡ್ ನಮ್ಮದು, ಪನಾಮ ಕಾಲುವೆ ನಮ್ಮದು, ವೆನಿಜುಲಾ ನಮ್ಮದು, ಇಡೀ ಲ್ಯಾಟಿನ್ ಅಮೆರಿಕಾ ನಮ್ಮದು, ನಮ್ಮ ಆಡಳಿತದಲ್ಲಿ ನೀವು ಇರಬೇಕು ಅಂತ ಇನ್ನೂ ಗಟ್ಟಿಯಾಗಿ ಶುರು ಮಾಡಿದ್ರು. ಅದು ಕೇವಲ ಒಂದು ಆರ್ಥಿಕ ಅಧಿಪತ್ಯ ಮಾತ್ರ ಅಲ್ಲ, ಅದ್ರ ಹಿಂದ್ಗಡೆ ಈ ರೀತಿ ಒಂದು ತಾನು ಶ್ರೇಷ್ಠ ಅನ್ನುವಂತ ಒಂದು ಫ್ಯಾಸಿಸ್ಟ್ ಆಧಿಪತ್ಯ ಇತ್ತು. ಹೀಗಾಗಿ ಬರೀ ಶುರು ಮಾಡಿರೋದಲ್ಲ, ಅದ್ರ ಕಡೆಗೆ ಅವರು ಹೋಗ್ತಿದ್ದಾರೆ. ಈಗ ವೆನಿಜುವೆಲಾ ಆಯ್ತು, ಗ್ರೀನ್ಲ್ಯಾಂಡ್ ಏನ್ ಹೇಳಕ್ ಹೊರಟೆ ಅಂತಂದ್ರೆ, ಒಂದು ಅವರು ಕಾರ್ಯಗತ ಮಾಡ್ತಿದ್ದಾರೆ, 2 ರೀತಿ ಮಾಡ್ತಿದ್ದಾರೆ. ಒಪ್ಪದವ್ರನ್ನ ಸೀದಾ ಸದೆ ಬಡ್ಕೊಂಡ್ಬಂದು ಜೈಲ್ಗೆ ಹಾಕೋದು, ವೆನಿಜುಲಾ ಆ ಕಡೆ ಕೊಂದಾಕೋದು, ಉದಾಹರಣೆಗೆ ಕಮ್ಯುನಿಟಿ ಮಾಡ್ದಂಗೆ. ಉಳಿದವ್ರನ್ನ ಅದನ್ನ ತೋರಿಸಿ ಬೆದರಿಸಿ ತಮ್ಮ ಅಡಿಯಾಳಾಗಿ ಇಟ್ಕೊಳ್ಳೋದು. ಕೆಲವ್ರು ಏನ್ ಮಾಡ್ತಾರೆ, ನೀನ್ ಬಗ್ಗು ಅಂದ್ರೆ ನಾನು ತೆವಳ್ತೀನಿ ಅನ್ನೋ ತರ, ನಮ್ಮ ಮೋದಿ ತರ. ಅವ್ರಿಗೆ ಬಗ್ಗು ಅಂತಾನೂ ಹೇಳಿಲ್ಲ ಅವರು. 2025ರಲ್ಲಿ ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ. ಇವ್ರು 2ನೇ ಸತಿ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಇವರೇ ಓಡೋದ್ರು ಫೆಬ್ರವರಿಗೆ. ಅವ್ರು ಕೇಳಿದ್ದೆ ಅವರೆಲ್ಲ ಒಪ್ಪಂದಗಳು ಕೂಡ ಮಾಡ್ಕೊಂಡ್ಬಂದ್ರು. ಇಡೀ ನಮ್ಮ 100 ದೊಡ್ಡ ನಾಗರಿಕ ದೇಶ ನಾವು, ಅದನ್ನ ಅಪಮಾನಕ್ಕೆ ಇಡ್ಬಾರ್ದು. ಅದನ್ನ ನಾನು ಹೇಳಕ್ ಬಂದೆ. ಸೊ ಅದು ವೈಟ್ ಸುಪ್ರಮೆಸಿ. ಇಸ್ರೇಲ್ ಏನು? ಇಸ್ರೇಲು ಜಿಯೋನಿಸ್ಟ್ ಸುಪ್ರೀಮಸಿ. ಯಹೂದಿಗಳ ವಿಷಯ ಅಲ್ಲ ಇದರಲ್ಲಿ, ಯಹೂದಿಗಳೇ ಶ್ರೇಷ್ಠರು. ಅವ್ರಿಗೂ ಉದ್ದೇಶ ಏನಿದೆ? ಏನು? ನೀವು ಲೆಬನಾನ್ ಮೇಲೆ ಯುದ್ಧ ಮಾಡ್ತಾರೆ, ಪಕ್ಕದಲ್ಲಿರೋ ಎಲ್ಲಾ ದೇಶಗಳ ಮೇಲೆ ಯುದ್ಧ ಮಾಡ್ತಾರೆ. ಏನು ಅವರ ದೊಡ್ಡ ಉದ್ದೇಶ? ಏನು? ಗ್ರೇಟರ್ ಇಸ್ರೇಲ್. ಆ ಗ್ರೇಟರ್ ಇಸ್ರೇಲ್ನ ಕಾನ್ಸೆಪ್ಟ್ ಅಲ್ಲಿ ಏನು? ಜಿಯೋನಿಸ್ಟ್ಗಳು ನಾವು ಅತಿ ಶ್ರೇಷ್ಠರು, ನಾವು ದೇವರ ಮಕ್ಕಳು. ಅದಕ್ಕೊಂದು ಬಿಬ್ಲಿಯನ್ ಇದನ್ನೆಲ್ಲ ಬಳಸ್ಕೊಂಡು ದೇವರ ಮತ್ತೆ ವಾಪಸ್ ಬರುವ ಕಾಲ ಬಂದಿದೆ, ಈ ಕಾಲಘಟ್ಟದಲ್ಲಿ ಇಡೀ ಪ್ರಾಂತ್ಯವನ್ನ ನಾವು ಆಳಬೇಕು. ಆ ಅರ್ಥದಲ್ಲಿ ಗ್ರೇಟರ್ ಜಿಯೋನಿಸ್ಟ್ ಸ್ಟೇಟ್ ನ ಅವ್ರು ಮಾಡಕೊಂಡಿದ್ದಾರೆ. ಇಲ್ಲಿ ಮೋದಿ ಏನ್ ಮಾಡಕ್ ಹೊರಟಿದ್ದಾರೆ? ಇಲ್ಲಿ ಅವರು ಒಂದು ದೊಡ್ಡ ಅಖಂಡ ಹಿಂದೂ ರಾಷ್ಟ್ರ, ಅಂದ್ರೆ ಇಡೀ ದಕ್ಷಿಣ ಏಷ್ಯಾ ಮತ್ತು ಬೇರೆ ಬೇರೆ ದೇಶಗಳೊಂದಿಗಿಂತ ದಕ್ಷಿಣ ಏಷ್ಯಾ ಹಿಂದೂ ಶ್ರೇಷ್ಠರು, ಉಳಿದವರೆಲ್ಲರೂ ಕನಿಷ್ಠರು. ಹಿಂದೂ ಅಂದ್ರೆ ಹಿಂದೂ ಬ್ರಾಹ್ಮಣರು ಶ್ರೇಷ್ಠರು, ಬ್ರಾಹ್ಮಣಶಾಹಿ ಶ್ರೇಷ್ಠರು. ಇಲ್ಲೇನು OBCಗಳನ್ನ, ದಲಿತರ ಬಗ್ಗೆ ಅವರು ಯಾವತ್ತೂ ಕೂಡ ಹಿಂದೂ ಅನ್ನೋ ಪದದಲ್ಲೇ ಆ ಪ್ರಾಬ್ಲಮ್ ಇದೆ. ಹಿಂದುತ್ವದ ಬ್ರಾಹ್ಮಣೀಯ ಹಿಂದುತ್ವದ ಶ್ರೇಷ್ಠತೆ ಬಗ್ಗೆ ಮಾತಾಡ್ತಾರೆ. ಈ 3ರಲ್ಲೂ ಕೂಡ ಒಂದು ಸೈದ್ಧಾಂತಿಕವಾದಂತ ಸಾಮೀಪ್ಯ ಇದೆ. ಇವ್ರು ತಬ್ಬುಗೊಳ್ಳುತ್ತಿರೋದು ಕೇವಲ ಅವರ ಆರ್ಥಿಕತೆಯನ್ನ ಮಾತ್ರ ಅಲ್ಲ. ಈ 3 ಜನರು ಸೈದ್ಧಾಂತಿಕವಾಗಿ ಒಂದು ಫ್ಯಾಸಿಸಂ ಅಂದ್ರೆ ಏನ್ ಕರಿತೀವಿ, ನಾನು ಶ್ರೇಷ್ಠ, ಮಿದ್ದವರೆಲ್ಲ ಗುಲಾಮರಾಗಬೇಕು ಅನ್ನುವಂಥದ್ದು, ಆಯಾ ಸಿದ್ಧಾಂತಗಳ ಗುಲಾಮಗಿರಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಪ್ರಕಾಶ್ ಅವರು ಹೇಳಿದಾಗೆ ಸೈನಿಕ ವಿಷಯದಲ್ಲಿ
ಅಮೆರಿಕ ಜೊತೆ ನಾವು ಯಾಕೆ ಹೋಗ್ತಾ ಇದ್ದೀವಿ? 2016ಕ್ಕೆ ಚೈನಾದ ಅಧ್ಯಕ್ಷರು ಇಲ್ಲಿ ಬಂದಿದ್ರು. ಚೈನಾ ಜೊತೆ ನಿಮ್ಗೆ ಗೊತ್ತಿರ್ಬೋದು, ಮಹಾಬಲಿಪುರದಲ್ಲಿ ಇಬ್ರು ಕೂಡ ತೂಗು ಯಾಲೆಯಲ್ಲಿ ಕೂತ್ಕೊಂಡು ತಬ್ಕೊಂಡೆಲ್ಲ ಮಾತಾಡಿದ್ರು. 2014ರಲ್ಲಿ ಬಿಜೆಪಿಯ ಕೇಂದ್ರದ ನಾಯಕರು ಕಮ್ಯುನಿಸ್ಟ್ ಪಕ್ಷಕ್ಕೆ, ಚೈನಾ ಕಮ್ಯುನಿಸ್ಟ್ ಪಕ್ಷ ಕಚೇರಿಗೆ ಭೇಟಿ ಮಾಡ್ಕೊಂಡು ನೀವ್ ಹೆಂಗೆ ಆಡಳಿತ ಮಾಡ್ತೀರೋ ನೋಡ್ತೀವಿ ಅಂತ ಬಂದ್ರು. ಯಾತಕ್ಕೆ ಬದಲಾಯ್ತು ದಿಢೀರನೆ ಟ್ರಂಪ್ ಬಂದಾದ್ಮೇಲೆ 2016ರಲ್ಲಿ? ಯಾವ್ಯಾವ ರೀತಿ ಒಪ್ಪಂದಗಳನ್ನ ಮಾಡ್ಕೊಂಡಿದ್ರಿ ಅದೊಂದು ಸಣ್ಣ ವಿವರ ಹೇಳಿ ನೆಕ್ಸ್ಟ್ ಬರ್ತೀನಿ. ಏನು ವಿವರಗಳಂದ್ರೆ, ನಾವು ಕೇವಲ ಅವ್ರ ಹತ್ರ ಉಪಕರಣಗಳನ್ನ ಖರೀದಿ ಮಾಡೋದಲ್ಲ. ಉದಾಹರಣೆಗೆ ನೀವು ಮೊನ್ನೆ ಪೇಪರ್ ಅಲ್ಲಿ ನೋಡಿರ್ಬೋದು, ರಫೇಲ್ ಉಪಕರಣವನ್ನ ನಾವು ಖರೀದಿ ಮಾಡಿದ್ವಿ, ರಫೇಲ್ನ ಸೋರ್ಸ್ ಕೋಡ್ ಅವ್ರು ಬಿಟ್ಕೊಡಲ್ಲ. ಅಂದ್ರೆ ರಫೇಲು ಯಾವ ರೀತಿ, ಉದಾಹರಣೆ ಫ್ರಾನ್ಸ್ದದು, ಅಮೆರಿಕಾದಲ್ಲ, ಅದಕ್ಕಿಂತ ಹೆಚ್ಚಿನ ಗುಲಾಮಿ ಒಪ್ಪಂದ ನಾವು ಅಮೆರಿಕದ ಸೈನಿಕರ ಜೊತೆ ಮಾಡ್ಕೊಂಡಿದ್ದೀವಿ, ಸೈನಿಕ ಉಪಕರಣಗಳ ಜೊತೆ ಮಾಡ್ಕೊಂಡಿದ್ದೀವಿ. ಅಮೆರಿಕದ ಶತ್ರುಗಳೆಲ್ಲರೂ ನಮ್ಮ ಶತ್ರು. ಅಮೆರಿಕ ಬಳಕೆ ಒಪ್ಪಿಗೆ ಮಾಡಿದ್ರೆ ಮಾತ್ರ ನಾವು ಅದನ್ನ ಬಳಕೆ ಮಾಡ್ಕೋಬಹುದು. ಅಂದ್ರೆ ನೀವು ಖರೀದಿ ಮಾಡಿದ್ರು ನೀವು ಅದ್ರ ಮಾಲೀಕರಲ್ಲ. ಅದು ಈ ಒಪ್ಪಂದದ ಸಾರ. ರಷ್ಯಾ ಹತ್ರ ನಾವು ಖರೀದಿ ಮಾಡಿದ್ರೆ ನಾವು S-400 ನಾವು ಖರೀದಿ ಮಾಡ್ತೀವಿ, ಸುಖೋಯ್ ಖರೀದಿ ಮಾಡ್ತೀವಿ. ನೀವು ಯಾರ ಮೇಲಾದ್ರೂ ಪ್ರಯೋಗ ಮಾಡಿ, ಮಾರ್ಬಿಟ್ರೆ ಆದ್ಮೇಲೆ ನಾನು ಮಾಲೀಕ. ಇಲ್ಲಿ ನಾವು ಹತ್ರ ಖರೀದಿ ಮಾಡಿದ್ರು ನಾವು ಅವ್ರ ಮಾಲೀಕರಲ್ಲ, ಅವ್ರ ಗುಲಾಮರೇ. ಎರಡನೇದು ಮೊನ್ನೆ ಮಾಡ್ಕೊಂಡಿರೋ ವಾಣಿಜ್ಯ ಒಪ್ಪಂದ. ಸುಪ್ರೀಂ ಕೋರ್ಟೇನೆ ಟ್ಯಾರಿಫ್ ಮಾಡೋದು ಅಷ್ಟು ಮಾಡಬಾರ್ದು, ನಿಮ್ಗೆ ಅಧಿಕಾರ ಇಲ್ಲ ಅಂತ ಮಾಡಿದೆ ಬ್ರೆಜಿಲ್ ಅಂತ ದೇಶ. ಮೇಡಮ್, ಬ್ರೆಜಿಲ್ ಅಂತ ದೇಶ ಭಾರತದ ಅಮೆರಿಕ ಜೊತೆ ವಾಣಿಜ್ಯ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ತಡ ಮಾಡ್ತು. ಯಾಕಂದ್ರೆ ಗೊತ್ತಿತ್ತು ಸುಪ್ರೀಂ ಕೋರ್ಟ್ ಈ ತರ ತೀರ್ಮಾನ ಮಾಡುತ್ತೆ ಅಂತ. ಅದಕ್ಕೆ ಮುಂಚೆ ಹಡಾವುಡಿನಲ್ಲಿ ಯಾಕೆ ಮಾಡ್ಬೇಕಾಗಿತ್ತು? ಮತ್ತೆ ಅದರಲ್ಲಿರೋ ಒಪ್ಪಂದದ ಸಾರಾಂಶ ಏನು? ಸ್ಟ್ರಾಟಜಿಕ್ ಅಲಿಯನ್ಸ್ ಅನ್ನೋ ಪದವನ್ನು ಬಳಸಿದ್ದಾರೆ. ಇನ್ನು ಮುಂದೆ ಭಾರತದ ಆರ್ಥಿಕತೆ ಅಮೆರಿಕದ ಹಿತಾಸಕ್ತಿಗಳ ಜೊತೆಗೆ ಹೆಣೆದುಕೊಳ್ಳಲ್ಪಡುತ್ತದೆ. ಅಂದ್ರೆ ಇಡೀ ನಮ್ಮ ಭಾರತ ಒಂದು ಸ್ವಾಭಿಮಾನಿ ಆರ್ಥಿಕತೆ, ಸ್ವತಂತ್ರ ಸಾರ್ವಭೌಮಿ ದೇಶವಾಗಿ ನಮ್ಮ ಆರ್ಥಿಕತೆಯನ್ನು ಪ್ಲಾನ್ ಮಾಡಕ್ಕಾಗಲ್ಲ, ನಮ್ಮ ಸೈನಿಕ ರಕ್ಷಣೆಯನ್ನ ಪ್ಲಾನ್ ಮಾಡಕ್ಕಾಗಲ್ಲ. ಅಮೆರಿಕಾಗೆ ಯಾರ ಶತ್ರುಗಳು, ನಮಗೂ ಅವ್ರ ಶತ್ರುಗಳು. ವಿನಾಕಾರಣ ಚೈನಾ ಜೊತೆ ಯಾಕೆ ನಾವು ಮಾತಾಡಿದ್ವಿ? 2016ರಲ್ಲಿ ಅಷ್ಟೆಲ್ಲ ಆಯ್ತು, ಕೈ ಕೊಟ್ರು. ಇಮಿಡಿಯೇಟ್ ಆಗಿ ಏನಾಯ್ತು? ಡೋಕ್ಲಾಮ್ನಲ್ಲಿ ಆಯ್ತು. ಅದಾದ್ಮೇಲೆ 2019ರಲ್ಲಿ ಆರ್ಟಿಕಲ್ 370 ರದ್ದು ಮಾಡುವ ತುರ್ತೇನಿತ್ತಪ್ಪ ಅಂದ್ರೆ ಅಕ್ಸಾಯ್ ಚೈನ್ ಪ್ರದೇಶದಲ್ಲಿ ಮತ್ತೆ ಇವ್ರ ಹಕ್ಕು ಕ್ಲೈಮ್ ಮಾಡಬೇಕು. ಅಂದ್ರೆ ಅಮೆರಿಕದ ಪರವಾಗಿ ಅಮೆರಿಕದ ಹಿತಾಸಕ್ತಿಗಳನ್ನ ಇಲ್ಲಿ ಮಾನಿಟರ್ ಮಾಡೋದಕ್ಕೆ ಭಾರತವನ್ನ ಅವ್ರು ಪುಷ್ ಮಾಡ್ತಿದ್ದಾರೆ. ನಾವು ಸ್ಟ್ರಾಟಜಿಕ್ ಅಟಾನಮಿಯನ್ನು ನಾವು ಇಟ್ಕೋಬೇಕಲ್ಲ, ವ್ಯೂಹಾತ್ಮಕವಾಗಿ ನನ್ನ ದೇಶಕ್ಕೆ, ನನ್ನ ಜನರಿಗೆ ಯಾವುದು ಸೂಕ್ತವೋ ಅದನ್ನು ಮಾಡೋನು ಒಬ್ಬ ಸ್ವಾಭಿಮಾನಿ ದೇಶ. 56 ಇಂಚ್ ಇಲ್ದಿದ್ರು ಪರವಾಗಿಲ್ಲ, ಇಷ್ಟು ಇರಬೇಕಾಗಿತ್ತು. ಈ 56 ಇಂಚ್ ಇರೋ ಪ್ರಧಾನಮಂತ್ರಿ ನಮ್ಮ ದೇಶದ ಹಿತಾಸಕ್ತಿ, ಸಾರ್ವಭೌಮತೆ ಏನೂ ಕೂಡ ಇಲ್ದಿರ ಅಮೆರಿಕದ ಹಿತಾಸಕ್ತಿಗೆ ಪೂರಕವಾಗಿ ಚೈನಾಗೆ ಸಡ್ಡೊಡಿತೀನಿ ಅಂತ ಆರ್ಟಿಕಲ್ 370 ರದ್ದು ಮಾಡಿ ತಕ್ಷಣ ಗಾಲ್ವಾರ್ನಲ್ಲಿ ಆಯ್ತು. ಗಾಲ್ವಾರ್ನಲ್ಲಿ ಆದ್ಮೇಲೆ ಏನು ನರೇಂದ್ರ ಮೋದಿ ಅವರ ಹೇಳಿಕೆ ಏನು? ಇವತ್ತಿಗೂ ಸುಮಾರೊಂದು 5,000 ಚದುರ ಕಿಲೋಮೀಟರ್ನ ಒಳಗಡೆ ಬಂದು ಕೂತ್ಕೊಂಡಿದ್ದಾರೆ ಅವ್ರ ಉದ್ದಕ್ಕೂ. ಏನ್ ಹೇಳ್ತಾರೆ? ಯಾರು ಯಾವತ್ತು ಬಂದಿಲ್ಲ, ಇವತ್ತೂ ಇಲ್ಲ, ನಾಳೆನೂ ಇಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ಅದು ನಿಮ್ಮದೇ ಅಂತ ಒಪ್ಪಿಗೆ ಕೊಟ್ಬಿಟ್ರು. 72 ಸತಿ ಮಾತುಕತೆ ಆಗಿದೆ, ಅವ್ರು ವಾಪಸ್ ಸರ್ದಿದ್ರು. ಡೋಕ್ಲಾಮ್ನಲ್ಲಿ 20 ಹಳ್ಳಿಗಳನ್ನ ಕಟ್ಟಿದ್ದಾರೆ. ಅಂದ್ರೆ ಏನ್ ನಿಮ್ದು? ಮತ್ತೆ ಜೈಶಂಕರ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಪಾಕಿಸ್ತಾನದ ಮೇಲೆ ನಾವು ಯುದ್ಧ ಮಾಡಬಹುದು, ಆದ್ರೆ ಚೈನಾ ಮೇಲೆ ನಾವು ಯುದ್ಧ ಮಾಡಕ್ ಆಗೋದಿಲ್ಲ. ಆಪರೇಷನ್ ಸಾಧನೆ ಮಾಡಿದ್ರಲ್ಲ ಶಿವಶಂಕರ್ ಅವರೇ. ಆ ಸಂದರ್ಭದಲ್ಲೂ ಟಿಕ್ ಟಾಕ್ ಮತ್ತು ಇತರ ಒಂದಷ್ಟು ಆಪ್ ಗಳನ್ನ ಬ್ಯಾನ್ ಮಾಡಿ ಅದೇ ದೊಡ್ಡ ಸಾಧನೆ. ಟಿಕ್ ಟಾಕ್ ಮಾಡಿದ್ರು. ಇವ್ರೇನಾದ್ರೂ ಕೂಡ ಚೈನಾ ಜೊತೆ 2020ರಲ್ಲಿ ನಮ್ಮ ಅವರ ಟ್ರೇಡ್ ಬ್ಯಾಲೆನ್ಸ್ ಇದ್ದಿದ್ದು 40 ಕೋಟಿ. ಇವತ್ತು ಅವರಿಂದ $120 ಬಿಲಿಯನ್ ಆಮದು ಮಾಡ್ಕೋತೀವಿ ನಾವು, ಬರೀ ಎಕ್ಸ್ಪೋರ್ಟ್ ಮಾಡೋದು 40 ಕೋಟಿ, ಇನ್ನೂ ಜಾಸ್ತಿ ಅವ್ರ ಮೇಲೆ. ಇನ್ಫ್ಯಾಕ್ಟ್ ಅವ್ರೇನಾದ್ರೂ API ಅಂತ ಕರೀತಾರೆ, ಅಂದ್ರೆ ನಮ್ಮ ಔಷಧಿಗಳಿಗೆ ಬೇಕಾಗಿರುವ ಮೂಲ ವಸ್ತುಗಳು 90% ನಾವು ಅವರಿಂದ ಆಮದು ಮಾಡ್ಕೊಳ್ತೀವಿ. ಎಲೆಕ್ಟ್ರಾನಿಕ್ ಮೂಲ ವಸ್ತುಗಳು ಅವರಿಂದ ಆಮದು ಮಾಡ್ಕೊಳ್ತೀವಿ ಚೈನಾದಿಂದ. ಟಿಕ್ ಟಾಕ್ ನೀವು ಬ್ಯಾನ್ ಮಾಡ್ಬೋದು. ಇದನ್ನ ಬ್ಯಾನ್ ಮಾಡಿದ್ರೆ ಅದಾನಿ ಅಂಬಾನಿ ಓದಿತಾರೆ ನಿಮ್ಗೆ, ಯಾಕಂದ್ರೆ ಅವ್ರದ್ದು ನಡೆಯೋದಿಲ್ಲ. ಅದಾನಿ ಜಿಯೋ ಅಂತ ಮಾಡಿದಾಗ 2016ರಲ್ಲಿ ಜಿಯೋ ಸೆಟ್ಗಳೆಲ್ಲ ಬಂದಿದ್ದು ಅಮೆರಿಕದಿಂದ. ಇನ್ಫ್ಯಾಕ್ಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿನಿಧಿಯಲ್ಲ, ಶಿವಸುಂದರ್ ಅವರೇ, ನಮಗ್ ವಿಶ್ವಗುರು ಅಂತ ಹೇಳೋದಕ್ಕೆ ಅಷ್ಟು ಸಾಕು. ಟಿಕ್ ಟಾಕ್ ಬ್ಯಾನ್ ಮಾಡೋದು, ಯುದ್ಧ ಉಕ್ರೇನ್ ಡೆಲ್ಲಿ ಐಕ್ಯೂ ಬಗ್ಗೆ ಒಂದೇನೋ ಜೋಕ್ ಬಂದಿತ್ತು. ಐಕ್ಯೂ ಜಾಸ್ತಿ ಇದ್ರೆ ಯಾರು ಗೊತ್ತಾಗುತ್ತೆ ಇಲ್ಲಿ ಅದಕ್ಕೆ. ಸೊ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅಮೆರಿಕ, ಇಸ್ರೇಲ್ ಮತ್ತು ಭಾರತದ ಹಿಂದುತ್ವವಾದಿ ಮೋದಿ ಪ್ರಧಾನಮಂತ್ರಿ ವಿಷಯದಲ್ಲಿ ನಾವು ನಮ್ಮ ಈ 140 ಕೋಟಿ ಜನರಿರುವ ದೇಶವನ್ನ, ಇದರ ಸಾರ್ವಭೌಮತೆಯನ್ನ ಗಾಳಿಗೆ ತೂರಿ ಭಾರತವನ್ನ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಗೆ ಮೋದಿ ಇಡ್ತಿದ್ದಾರೆ. ಉದಾಹರಣೆಗೆ ಆಪರೇಷನ್ ಸಿಂಧೂರ, ಅದನ್ನ ನಾನು ಹೇಳ್ತಿದ್ದೆ. ಆಪರೇಷನ್ ಸಿಂಧೂರದ 48 ಗಂಟೆಲ್ಲ ನಾವು ಯಾಕೆ ವಾಪಸ್ ಬಂದ್ವಿ?
ಯಾತಕ್ಕೆ ಅಮೆರಿಕ ಸ್ಪಷ್ಟವಾಗಿ ರಫೇಲ್ ವಿಮಾನ ಹೊಡೆದುರುಳಿಸಿದ್ರು. 6 ರಫೇಲ್ ಅಂತಿದೆ, ಒಂದಂತೂ ಖಂಡಿತ ಉರುಳಿದೆ. ಯಾತಕ್ಕೆ ನಾವು ಒಪ್ಕೋತಿಲ್ಲ? ಯಾತಕ್ಕೆ ರಫೇಲ್ ಉರುಳ್ತು? ಯಾಕಂದ್ರೆ ನಾವು ಯುದ್ಧ ಮಾಡಿದ್ದು ಕೇವಲ ಪಾಕಿಸ್ತಾನದ ಮೇಲಲ್ಲ, ಪಾಕಿಸ್ತಾನದ ಜೊತೆ ಚೈನಾ ಗಟ್ಟಿಯಾಗಿ ನಿಂತಿತ್ತು. ಚೈನಾದ ಮಿಲಿಟರಿಯ ಜೊತೆ ನಾವು 48 ಗಂಟೆಗಳು ಕೂಡ ಪೈಪೋಟಿ ಮಾಡಕ್ ಸಿದ್ಧ ಇಲ್ಲ, ನಮ್ಮ ಪರಿಸ್ಥಿತಿ ಇಲ್ಲ ಅನ್ನೋದೇ ಅದು ಸೂಚಿಸಿದ್ದು. ಆಪರೇಷನ್ ಸಿಂಧೂರ ಅಂದ್ರೆ ಭಾರತವನ್ನ ಎಷ್ಟು ಆತಂಕಕ್ಕೆ ನೀವು ಸಿಲುಕಿಸ್ತಾ ಇದ್ದೀರಿ ನಿಮ್ಮ ಇದಕ್ಕಾಗಿ. ಇನ್ನು ಈ ಟ್ರೇಡು, ಮಿಲಿಟರಿ ಪ್ಯಾಕ್ಟು, ಎಕನಾಮಿಕ್ ಪ್ಯಾಕ್ಟ್, ಮೊನ್ನೆ ಪ್ಯಾಕ್ ಸಿಲಿಕಾ ಅಂತ ಒಂದು ಮಾಡಿದ್ರು ಇಲ್ಲಿ ಬಂದಾಗ. ಅದ್ಯಾವುದು ಗಲ್ಗೋತಿ ಅದೆಲ್ಲ ನಡೀತಲ್ಲ ಇದರಲ್ಲಿ. ಪ್ಯಾಕ್ ಸಿಲಿಕಾ ಅಂದ್ರೇನು? ಭವಿಷ್ಯ, ಭಾರತದ ಭವಿಷ್ಯ, ಇಡೀ ಜಗತ್ತಿನ ಭವಿಷ್ಯ ಇರುವಂತದ್ದು ಈ ಕನ್ವೆನ್ಷನಲ್ ತೈಲ ಗೀಲದ ಮೇಲೆಲ್ಲ, ಇನ್ನು ಸಿಲಿಕಾನ್ ಚಿಪ್ಗಳು ಅದರ ಮೇಲೆ ಶುರುವಾಗತ್ತೆ. ಅದರಲ್ಲಿ ಚೈನಾ ಅತಿ ದೊಡ್ಡ ರೀತಿಯಲ್ಲಿ ನಿಮಗೆ ಚೀಪ್ ಆಗಿ ಮತ್ತು ನಿಮಗೆ ಇನ್ನೂ ಕೂಡ ನಿಮಗೆ ಪೂರಕವಾಗಿ ಸಪ್ಲೈ ಮಾಡಕ್ ರೆಡಿ ಇದೆ ಅವರ ಅಗತ್ಯಗಳಿಗೆ. ನೀವು ಅದರಲ್ಲೂ ಗುಲಾಮಿ ಒಪ್ಪಂದಗಳು ಮಾಡಿಕೊಂಡು ಪರ್ಮನೆಂಟ್ ಆಗಿ ಅಮೆರಿಕ ಚೈನಾಗೆ ಪೈಪೋಟಿಯಾಗಿ ಒಂದು ಪ್ಯಾಕ್ಸ್ ಸಿಲಿಕಾ ಅಂತ ಮಾಡುತ್ತೆ. ಅವಾಗ ಪ್ಯಾಕ್ಸ್ ಬ್ರಿಟಾನಿಕಾ ಅಂತ ಇರ್ತಿತ್ತು, ಬ್ರಿಟನ್ ನೇತೃತ್ವದಲ್ಲಿ ಜಗತ್ತು. ಈಗ ಪ್ಯಾಕ್ಸ್ ಅಮೆರಿಕಾನ, ಅದರ ಪರವಾಗಿ ಪ್ಯಾಕ್ಸ್ ಸಿಲಿಕಾ. ಅಂದ್ರೆ ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿ ಇಡೀಯಾಗಿ ಭಾರತವನ್ನ ಅಮೆರಿಕಾಗೆ ಗುಲಾಮಗಿರಿಯಾಗಿ ಮಾಡೋದಕ್ಕೆ ಬಿಡ್ತಾ ಇದೆ. ಅದರ ಜೊತೆಗೆ ಈ 3 ಜನರ ಮೈತ್ರಿ ಕೇವಲ ರಾಜಕೀಯ ಆರ್ಥಿಕ ಮೈತ್ರಿ ಅಲ್ಲ, ಇದೊಂದು ಫ್ಯಾಸಿಸ್ಟ್ ಮೈತ್ರಿ. ಹಿಟ್ಲರ್ ಮತ್ತು ಮುಸೋಲಿನಿಗಳ ನಡುವೆ 2ನೇ ಮಹಾಯುದ್ಧದಲ್ಲಿ ಎಂತ ಫ್ಯಾಸಿಸ್ಟ್ ಮೈತ್ರಿ ಆಯಿತೋ ಅದರ ಎಲ್ಲಾ ಸೂಚನೆಗಳು ಇರುವ ಮೈತ್ರಿ. ವೈಟ್ ಸುಪ್ರಮೆಸಿಯ ಟ್ರಂಪು, ಅಮೆರಿಕದ ಜನ ಅಲ್ಲ, ತಪ್ಪು ತಿಳಿಬಾರ್ದು. ಮತ್ತೆ ಅಮೆರಿಕ ಅಂದ್ರೆ ಅಮೆರಿಕದ ಆಧಿಪತ್ಯ. ಟ್ರಂಪಿನ ವೈಟ್ ಸುಪ್ರಿಮಿಸ್ಟ್ ಟ್ರಂಪಿಸಮ್, ಎಕ್ಸ್ಪ್ಯಾನ್ಷನಿಸ್ಟ್ ಝಿಯೋನಿಸಮ್ ನೇತನ್ಯಾಹುದು, ಮತ್ತು ಇವರ ಬ್ರಾಹ್ಮಣಿಕಲ್ ಹಿಂದುತ್ವ ಸಿದ್ಧಾಂತ, ಈ 3ಗಳ ಈ ಮೈತ್ರಿ ಏನಿದೆ ಜಗತ್ತಿನ ಭವಿಷ್ಯದ ಫ್ಯಾಸಿಸ್ಟ್ ದುಷ್ಟಕೂಟವಾಗಿ ರೂಪುಗೊಂಡಿದೆ. ಇದರಲ್ಲಿ ಬಲಿಯಾಗೋದು ಆಯಾ ದೇಶದ ಜನರೇ. ನಾವು ಈಗಾಗಲೇ ಬಲಿಯಾಗ್ತಾ ಇದ್ದೀವಿ. ಆದ್ದರಿಂದ ನಿಜವಾದ ದೇಶಭಕ್ತರು ಮೋದಿ ಭಕ್ತರಲ್ಲ, ಮೋದಿ ಅಂದ್ರೆ ದೇಶ ಅಲ್ಲ, ನಿಜವಾದ ದೇಶಭಕ್ತರು ಈ ದೇಶದ ಸಾರ್ವಭೌಮತೆಯನ್ನು ಎತ್ತಿಡಿಬೇಕು ಅಂದ್ರೆ ಖಡಾಖಂಡಿತವಾಗಿ ಇದನ್ನು